ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮಿದುಳು ಲಾಕ್ ಆಗಿದ್ದರೆ, ಮಿದುಳು ಬಂದಿಯಾಗಿದ್ದರೆ, ಮಿದುಳು ಯಾವುದೋ ರೂಪದಲ್ಲಿ ಹಾನಿಗೆ ಒಳಗಾಗಿದ್ರೆ, ಮಿದುಳಿನಲ್ಲಿ ಸರಿಯಾದ ರೀತಿಯಾದಂಥ ಕಾರ್ಯಗಳು ನಡೀತಾ ಇಲ್ದಿದ್ರೆ, ಮಿದುಳಿನಲ್ಲಿ ನೋವು ಬಾಧೆಗಳಿದ್ರೆ, ಮಿದುಳು ಒಂದು ರೀತಿಯಾಗಿ ಕ್ಷಮತೆಯನ್ನು ಕಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದರೆ, ಮಿದುಳಿನಲ್ಲಿ ಯಾವುದೇ ರೀತಿಯಾದಂಥ ವೈಪರೀತ್ಯಗಳು ಆಗಿರ್ತಕ್ಕಂಥದ್ದಿದ್ರೆ, ಮಿದುಳಿನಲ್ಲಿ ಬಾಧೆಗಳ ಕಾರಣ ತಲೆ ಕೂದಲು ಉದುರಿರ್ತಕ್ಕಂಥದ್ದು ಅಥವಾ ಕಜ್ಜಿ ತುರಿಕೆ ಇತ್ಯಾದಿ ಏನೇ ಸಮಸ್ಯೆಗಳು ಮಿದುಳಿನಲ್ಲಿ ಏನೇನು ಬಂದಿರುತ್ತೆ ಅಂತ ಸಮಸ್ಯೆಗಳಿದ್ರೆ, ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಒಂದು ರೀತಿಯಾಗಿ ಲಾಕ್ ಆಗಿದ್ದರೆ, ಮಿದುಳು ಬಂದಿ ಆಗಿದ್ದರೆ, ವಿಷಯಗಳು ಸರಿಯಾಗಿ ಬರೋದಿಲ್ಲ, ಮನುಷ್ಯನಿಗೆ ಬುದ್ಧಿ ತಿಳುವಳಿಕೆ ಇರೋದಿಲ್ಲ. ಆ ಒಂದು ಕಾರಣಕ್ಕೆ ಆ ಮಿದುಳಿನಲ್ಲಿ ಸಕಾರಾತ್ಮಕ ಆರೋಗ್ಯಪೂರ್ಣವಾದಂಥ ವಾತಾವರಣ ಇರೋದಿಲ್ಲ. ಯಾವಾಗ ವಾತಾವರಣ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಕಾರ್ಯವನ್ನು ಸರಿಯಾಗಿ ಮಾಡೋದಿಲ್ಲ. ಹೀಗಿದ್ದಾಗ ಅಂತಹ ಪರಿಸ್ಥಿತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥ ವಿಧಾನ ಯಾವುದು? ಯಾರಾದರೂ ಮಕ್ಕಳು, ಸ್ತ್ರೀ ಪುರುಷರು, ದೊಡ್ಡವರು ಯಾರಾದರೂ ಆಗಿರಲಿ, ಈ ರೀತಿಯಾದಂಥ ಯಾವುದೇ ಸಂದರ್ಭದಲ್ಲಿ ಸಮಸ್ಯೆಗಳು ನಿಮಗೆ ಕಂಡು ಬಂದರೆ ಅಥವಾ ಸಮಸ್ಯೆಗಳೇನಾದ್ರು ಉಂಟಾಗಿದ್ದರೆ, ಯಾವುದೋ ಕಾರಣದಿಂದ ಆಗಿರಲಿ, ಆತ್ಮಗಳ ಸಮಸ್ಯೆ, ವಾಮಾಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆ, ವಾತಾವರಣದ ಸಮಸ್ಯೆ, ಆಹಾರದ ಸಮಸ್ಯೆ, ಜೀವನದ ಕಾರ್ಯಗಳಲ್ಲಿ ಸಮಸ್ಯೆ, ಸ್ಟ್ರೆಸ್ಸೋ ಅಥವಾ ಹೆಚ್ಚಿನ ಒತ್ತಡವೋ ಅಥವಾ ಬಿದ್ದೇಟ್ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಕಾರಣ ಇರಲಿ, ಅದೇ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದರೆ, ಆಪ್ರೇಷನ್ ಆಗಿದ್ದರೆ ಈ ರೀತಿಯಾಗಲ್ಲ. ಬದಲಿಗೆ ಸಹಜವಾಗಿದೆ, ಅಲ್ಲಿ ಅದ್ರ ಏನೋ ಸಮಸ್ಯೆಗಳು ಉಂಟಾಗ್ಬಿಟ್ಟಿದೆ. ಈ ರೀತಿ ಸಮಸ್ಯೆಗಳಿದ್ದರೆ ಆ ಲಾಕನ್ನು ತೆಗಿತಕ್ಕಂಥದ್ದು ಹೇಗೆ ಅಂತ, ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ? ದೇಹಕ್ಕೆ ಶಿರಸ್ಸೇ ಪ್ರಧಾನ ಅಲ್ವಾ? ಆ ಶಿರಸ್ಸಲ್ಲಿ ಬಾಧೆ ಆಗಿಬಿಟ್ಟಿದೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋಯಿಂದ, ಮಾಹಿತಿಯಿಂದ ನಿಮಗೆಲ್ಲ ಏನು ಅನುಕೂಲ ಆಗ್ತಾ ಇದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಆಸಕ್ತರು ಕಮೆಂಟ್ ಮಾಡಬಹುದು. ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ, ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ಅಷ್ಟಸಾಮರಿಕ ಅಂಗಸಮ, ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಮಸ್ಯೆಗಳಿದ್ದರೆ, ನಿಗೂಢ ಸಮಸ್ಯೆಗಳು, ಜೀವನದ ಸಮಸ್ಯೆಗಳು, ಮಕ್ಕಳ, ದೊಡ್ಡವರ, ಸ್ತ್ರೀ ಪುರುಷರ ಯಾವುದೇ ರೀತಿಯಾದಂಥ ಸಮಸ್ಯೆಗಳು, ವ್ಯವಹಾರದ ಸಮಸ್ಯೆಗಳು, ಜಮೀನಿನ ಸಮಸ್ಯೆಗಳು, ಆಸ್ತಿ ಪಾಸ್ತಿ, ಶಾಪ ಪಾಪಗಳ ಸಮಸ್ಯೆಗಳು, ನಿಗೂಢ ಸಮಸ್ಯೆಗಳು, ಅಗೋಚರ ಸಮಸ್ಯೆಗಳು ಏನಿರ್ತವೆ ಅಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ನೇರ್ಪೇಟಿಗೆ ಅವಕಾಶ ಇರುವುದಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಹೆಚ್ಚಿನ ವಿವರ ಮಾಹಿತಿಯಲ್ಲಿ ಲಭ್ಯ ಇರುತ್ತೆ. ನೆಗೆಟಿವಿಟಿ ರಿಮೂವಲ್, ಧೂಪದ ಪೌಡರ್ ಲಭ್ಯ ಇದೆ. ಎರಡನೇದಾಗಿ ಆಯಿಲ್ ಲಭ್ಯ ಇದೆ. ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು. ಮನೆಯಲ್ಲಿ ಸಮಸ್ಯೆಗಳಿದ್ದರೆ, ಆತ್ಮಗಳ ಹಾವಳಿ ಇದ್ದರೆ ಈ ಒಂದು ಪೌಡರ್ನ ಸಂಕಲ್ಪ ಮಾಡಿ ಬಳಸಿ ಸಮಸ್ಯೆಗಳು ದೂರ ಆಗ್ತವೆ. ಆಯಿಲನ್ನು ದೇಹಕ್ಕೆ ಹಚ್ಚೋದು, ತಲೆಗೆ ಹಚ್ಚೋದು. ಆಯಿಲನ್ನು ಬಳಸಿ ಆತ್ಮ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಗಳು, ಆತ್ಮದ ಸಮಸ್ಯೆ ಸ್ವಯಂ ದೇಹದಲ್ಲಿದೆ ಅಂಥ ಸಮಸ್ಯೆಗಳು ಗುಣಮುಖವಾಗುತ್ತೆ. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಚಾರ್ಜಸ್ ಇರುತ್ತೆ. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ. ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆ, ಮನೆಯಲ್ಲಿ, ಅಂಗಡಿ ಮೇಲೆ, ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ನೀವು ಇದನ್ನು ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಮಿದುಳಿನಲ್ಲಿ ಜಡ್ಡುಗಟ್ಟುವಿಕೆ, ಮಿದುಳು ಗಟ್ಟಿಯಾಗಿರ್ತಕ್ಕಂಥದ್ದು, ಮಿದುಳಿನಲ್ಲಿ ಶೀತಾಂಶ, ಮಿದುಳು ಊದ್ಕೊಂಡಿರ್ತಕ್ಕಂಥದ್ದು, ಮಿದುಳಿನ ನರಗಳು ಈ ಒಂದು ರೀತಿಯಾಗಿ ವೇದನೆಯನ್ನು ಕೊಡ್ತಕ್ಕಂಥ, ನೋವು ಕೊಡ್ತಕ್ಕಂಥದ್ದು, ಎಳಿತಕ್ಕಂಥದ್ದು, ಕೀವು ತುಂಬಿಕೊಳ್ತಕ್ಕಂಥದ್ದು, ಅಥವಾ ರಕ್ತ ಸಂಚಾರ ಸರಿಯಾಗೋದಿಲ್ಲ, ರಕ್ತಸ್ರಾವ ಆಗ್ತಕ್ಕಂಥದ್ದು, ಕಿವಿನಲ್ಲಿ ಬಾಧೆಗಳು, ಕಣ್ಣಿನಲ್ಲಿ ಬಾಧೆಗಳು, ಮೂಗಿನಲ್ಲಿ ಬಾಧೆಗಳು, ಹಲ್ಲುಗಳಲ್ಲಿ ಬಾಧೆಗಳು, ನಾಲಿಗೆಯಲ್ಲಿ ಬಾಧೆಗಳು, ಗಂಟಲಲ್ಲಿ ಬಾಧೆ, ಅಥವಾ ತಲೆ ಕೂದಲು ಸರಿಯಾಗಿ ಹುಡ್ತಾ ಇಲ್ಲ, ತಲೆಯಲ್ಲಿ ಬಾಧೆ, ಅಥವಾ ಈ ಚರ್ಮದಲ್ಲಿ ಏನಾದರೂ ಸಮಸ್ಯೆ, ಚರ್ಮದಲ್ಲಿ ಏನಾದರೂ ಸಮಸ್ಯೆಗಳು, ಈ ರೀತಿಯಾಗಿ ಸಮಸ್ಯೆಗಳು ಯಾವುದೇ ರೂಪದಲ್ಲಿ ಕಂಡು ಬಂದರೆ, ಕುತ್ತಿಗೆಯ ಮೇಲ್ಭಾಗದ ಅಂಗಾಂಗಗಳಲ್ಲಿ ಯಾವುದೇ ರೂಪದಲ್ಲಿ ಸಮಸ್ಯೆಗಳು ನಿಮಗೆ ಕಂಡು ಬಂದಂತಹ ಪಕ್ಷದಲ್ಲಿ ಗಮನಿಸಿ. ಮಿದುಳಿನಲ್ಲಿ ಸಮಸ್ಯೆಗಳಿರುವ ಕಾರಣ ಕಿವಿಯಲ್ಲಿ ಸಮಸ್ಯೆ ಇದೆ, ಗಂಟಲಿನಲ್ಲಿ ಸಮಸ್ಯೆ ಇದೆ, ಹಲ್ಲುಗಳಲ್ಲಿ, ಬಾಯಿಗಳಲ್ಲಿ, ನಾಲಿಗೆಯಲ್ಲಿ ಸಮಸ್ಯೆ ಇದೆ, ಮೂಗಿನಲ್ಲಿ ಸಮಸ್ಯೆ ಇದೆ, ಕಣ್ಣುಗಳಲ್ಲಿ ಸಮಸ್ಯೆ ಇದೆ, ತಲೆ ಕೂದಲು ಬೆಳೀತಕ್ಕಂಥದ್ದು, ಉಡ್ತಕ್ಕಂಥದ್ದಕ್ಕೆ ಸಮಸ್ಯೆ ಇದೆ, ಬುರುಡೆನಲ್ಲಿ ಕಜ್ಜಿ ತುರಿಕೆ ಇತ್ಯಾದಿ ಬಂದರೆ ಅದರಲ್ಲಿ ಸಮಸ್ಯೆ ಇದೆ. ಹಾಗೆ ಹಣೆಯಲ್ಲಿ ಇರ್ತಕ್ಕಂಥ ಹುಬ್ಬುಗಳಿಗೆ ಸಮಸ್ಯೆ, ಹಣೆಯಲ್ಲಿ ಸಮಸ್ಯೆಗಳು ಏನೇನು ಬರುತ್ತೆ ಅದೆಲ್ಲವೂ ಕೂಡ ಈ ನತಿ ಮಿದುಳಿನ ಕಾರಣದಿಂದ ಬರ್ತಕ್ಕಂಥದ್ದು. ಏಕೆಂದರೆ ಪ್ರತಿಯೊಂದು ನರಮಂಡಲಗಳು ಎಂಬತಕ್ಕಂಥದ್ದು, ಕರ್ಮೇಂದ್ರಿಯಗಳು ಎಂಬತಕ್ಕಂಥದ್ದೇನಿದೆ, ಆ ಕರ್ಮೇಂದ್ರಿಯಗಳು ಕಾರ್ಯವನ್ನು ಮಾಡಬೇಕಂದ್ರೆ ಮಿದುಳಿನ ಸಂಪರ್ಕ ಇರಲೇಬೇಕು. ಈಗ ಮಿದುಳು ಒಂದು ಶಕ್ತಿ ಕೇಂದ್ರ. ಅದರಲ್ಲಿ ಈಗ ನಿಮ್ಮ ಒಂದು ಕೈ ಬೆರಳಿನ ತುದಿಗೆ ಏನಾದರೂ ಒಂದು ಏಟು ಮಾಡ್ಕೋತೀರ ಅಂತ ಇಟ್ಕೊಳ್ಳಿ. ಈ ಬೆರಳಿನ ತುದಿಗೆ ಏಟಾಗಿದೆ ಅಂತ ಮಿದುಳಿಗೆ ಗೊತ್ತಾಗುತ್ತೆ.
ಅಂದರೆ ಹೇಗೆ ಗೊತ್ತಾಯಿತು? ಕನೆಕ್ಟಿವಿಟಿ ಇರುವ ಕಾರಣ ಗೊತ್ತಾಯಿತು. ಕಾಲಿನ ಬೆರಳಿನ ತುದಿಗೆ ಏಟ್ ಮಾಡ್ಕೊಂಡ್ರೂ ನಿಮಗೆ ಗೊತ್ತಾಗುತ್ತೆ. ಅಂದರೆ ತುದಿ ಅಷ್ಟು ಕ್ಷಣ ಮಾತ್ರ ಅನ್ನೋದ್ರೊಳಗಡೆ ನನಗೆ ಇಂಥ ಜಾಗದಲ್ಲಿ ಏಟಾಯಿತು, ಈ ಜಾಗೃತಿ ಇದ್ರೆ ಗೊತ್ತಾಗುತ್ತೆ. ಎಚ್ಚರ ಇಲ್ದಿದ್ರೆ ಗೊತ್ತಾಗೋದಿಲ್ಲ. ಆತ್ಮದ ಹಾವಳಿಗೆ ತುತ್ತಾಗಿದ್ರೆ ಗೊತ್ತಾಗೋದಿಲ್ಲ. ಆತ್ಮದ ಹಿಡಿತಕ್ಕೆ ಸಿಲ್ಕೊಂಡಿದ್ರೆ ಗೊತ್ತಾಗೋದಿಲ್ಲ. ಅಥವಾ ಜೀವದ ಕ್ಷಮತೆ ಕಳ್ಕೊಂಡಿದ್ರೆ ಗೊತ್ತಾಗೋದಿಲ್ಲ. ಆದರೆ ಯಾವುದು ಜಾಗೃತಿ ಇರುತ್ತೆ ಅಂತವಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಯಾರಿಗೆ ಗೊತ್ತಾಗೋದಿಲ್ಲ, ಅವರು ತಲೆ ತಿರುಗಿ ಬೀಳ್ತಾರೆ, ಎಡವು ಬೀಳ್ತಾರೆ, ಮತ್ತು ಏಟ್ ಮಾಡ್ಕೋತಾರೆ, ಕೈ ಸುಟ್ಕೊಳ್ಳೋದು, ಕೈ ಕುಯ್ಕೊಳ್ಳೋದು, ಏನೇನೋ ಒಂದೊಂದು ಘಟನೆಗಳಾಗ್ತವೆ ನೋಡಿ. ಆ ಥರದಲ್ಲೆಲ್ಲ ಜೀವ ಶಕ್ತಿಯುತ ಇರೋದಿಲ್ಲ, ಅಥವಾ ಇನ್ನೊಂದು ಆತ್ಮದ ಹಾವಳಿಗೆ ತುತ್ತಾಗಿರೋದು. ಈಗ ಮಿದುಳಿನ ಗಮನವನ್ನು ನೀವು ಮಿದುಳಿಗೆ ಗಮನವನ್ನು ಹರಿಸೋದಾದರೆ ಏನು ಕರ್ಮೇಂದ್ರಿಯಗಳಿರ್ತಾ ಕುತ್ತಿಗೆ ಮೇಲ್ಭಾಗದಿಂದ ಅವುಗಳು ವಿಶೇಷವಾಗಿ ಹತ್ತಿರದಲ್ಲಿ ಕನೆಕ್ಟಿವಿಟಿ ಇರುತ್ತೆ, ನರಮಂಡಲಗಳ ಸಂಪರ್ಕ ಇರುತ್ತೆ. ಯಾವುದೇ ಮಿದುಳಿನಲ್ಲಿ ಈಗ ಗಮನಿಸಿ, ಯಾವುದೇ ಆತ್ಮಗಳಿಂದ ಹಾವಳಿಗೆ ಒಳಗಾಗಿದೆ, ಆತ್ಮದ ಸಮಸ್ಯೆಗೆ ನೀವು ತುತ್ತಾಗಿದ್ರೆ ಯಾವುದೇ ಇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ, ಕಣ್ಣು ಕಿವಿ ಮೂಗು ಬಾಯಿ ಯಾವುದೋ ಒಂದು ಇಂದ್ರಿಯಗಳು ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಮಿದುಳಿನ ಕ್ಷೇತ್ರವನ್ನೇ ಹಾಳು ಮಾಡ್ತಾ ಅವು ನೇರವಾಗಿ ಕಣ್ಣಿನ ಕ್ಷೇತ್ರ, ಕಿವಿಯ ಕ್ಷೇತ್ರ, ಬಾಯಿಯ ಕ್ಷೇತ್ರ, ಇಲ್ಲಿ ಕ್ಷೇತ್ರಗಳನ್ನು ಕೂಡ ಹಾಳು ಮಾಡೋದಿಲ್ಲ ಅಂತಿಲ್ಲ. ಆದರೆ ಅದಕ್ಕೆ ಕನೆಕ್ಟ್ ಇರ್ತಕ್ಕಂಥದ್ದು ಅದಕ್ಕೆ ತಿಳಿಬಾರ್ದು. ಕಣ್ಣುಗಳು ಸರಿಯಾಗಿ ಯಾರಿಗೆ ಕಾಣ್ತಾ ಇಲ್ಲ, ಮಿದುಳಿನಲ್ಲಿ ಬಾಧೆ ಇರುತ್ತೆ. ಈ ಒಂದು ಕಣ್ಣುಗಳು ಸರಿಯಾಗಿ ಬಿಡಲಿಕ್ಕೆ ಆಗಬಾರ್ದು, ಆ ಜೀವ ಜಾಗೃತಿ ಇರಬಾರ್ದು. ಆ ರೀತಿ ತೊಡಕು, ಕಿವಿಯ ಶ್ರವಣ ಶಕ್ತಿಗೆ ತೊಡಕು, ಅಲ್ಲಿನ ನರಮಂಡಲಗಳಿಗೆ ಕನೆಕ್ಟಿವಿಟಿ ಆಗಿರುತ್ತೆ, ಅಲ್ಲೇ ತೊಡಕು. ಈ ಥರದಲ್ಲಿ ಕಣ್ಣಲ್ಲಿ ನೇರವಾಗಿಯೂ ಕೂಡ ಸಮಸ್ಯೆ ಮಾಡ್ತಾ, ಮಿದುಳಿನಲ್ಲಿ ಕೂಡ ಸಮಸ್ಯೆ ಮಾಡ್ತಾ, ವಿಶೇಷವಾಗಿ ಮಿದುಳಿನಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದಿರುತ್ತೆ. ಈ ರೀತಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಒಂದು ರೀತಿಯಾಗಿ ಮಿದುಳು ಏನಾಗುತ್ತೆ, ಚೈನಿಂದ ಕಟ್ಟಿದ ರೀತಿಯಾಗಿ ಲಾಕ್ ಆಗಿರುತ್ತೆ, ಊದ್ಕೊಂಡಿರುತ್ತೆ, ಶುಷ್ಕವಾಗಿರ್ತಾವೆ, ಅಥವಾ ಬಾಧೆಗೊಳಪಟ್ಟಿರ್ತಾವೆ, ಅಥವಾ ತಲೆ ಕೂದಲುಗಳು ಇತ್ಯಾದಿ ಏನಿದೆ ಇದು ಉದುರುತ್ತಾನೆ ಇರುತ್ತೆ, ಬೋಲ್ಡೆಡ್ ಆಗಿಬಿಡ್ತಾರೆ. ಇಂಥದ್ದೆಲ್ಲ ಬೇಕಾದಷ್ಟು ಸಮಸ್ಯೆಗಳು ಕೂಡ ಇರ್ತವೆ. ಹೀಗಿದ್ದಾಗ ಅಂತಹ ಜಾಗಗಳಲ್ಲಿ ಯಾವುದು ಬೋಲ್ಡೆಡ್ ಆಗುತ್ತೆ ಆ ಜಾಗ ಏನಾಗುತ್ತೆ, ಅನ್ಯ ಜೀವಿಗಳು ಇದ್ದು ಅವು ಹಾನಿಕಾರಕ ಕಾರ್ಯಗಳನ್ನು ಮಾಡೋದು, ಉಗುಳ್ತಕ್ಕಂಥದ್ದು ಮಾಡಿದ್ರೆ ಎಲ್ಲ ಏನಾಗುತ್ತೆ, ಫಿಲ್ ಆಗಿಬಿಡುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿ ಇದಿರೋದಿಲ್ಲ, ಏನು ಬೆವರು ಬರುತ್ತಲ್ಲ ಕೂದಲಲ್ಲಿ, ಆ ಥರ ರಂಧ್ರಗಳಿರೋದಿಲ್ಲ. ಅದೆಲ್ಲ ಫುಲ್ಲು ಗಾರೆ ರೀತಿ ಆಗೋ ಕಾರಣದಿಂದ ಕೂದಲುಗಳು ಹುಟ್ಟೋದಿಲ್ಲ. ಯಾಕೆಂದರೆ ಅದನ್ನೆಲ್ಲ ಕ್ಲೀನಾಗಿ ಒಂದು ರೀತಿಯಾಗಿ ಪ್ಲಾಸ್ಟಿಕ್ ಅಂಟಿಸ್ದಾಗೆ ಎಲ್ಲ ಬಂದ್ ಮಾಡಿಬಿಡ್ತಾವೆ ಒಳಗಡೆಯಿಂದ. ಆ ರೀತಿಯಾಗಿ ಆಗ್ತಕ್ಕಂಥದ್ದು ಇರಲಿ. ಆ ವಿಷಯಗಳ ಜೊತೆಗೆ ನೀವು ಇಲ್ಲಿ ಗಮನಿಸೋದಾದ್ರೆ, ಈ ಥರ ಬ್ಲಾಕ್ ಆಗಿದ್ದರೆ ನೀವು ಗಮನಿಸ್ತಕ್ಕಂಥದ್ದು ಏನು, ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೆ ಅಂಥ ಸಂದರ್ಭದಲ್ಲಿ ನರಗಳಿಗೆ, ಕಣ್ಣಿನ ಕಿವಿಯ, ಈಗ ನಾನೇನು ಹೇಳಿದೆ, ಅಂಗಾಂಗಗಳಿಗೆ ಸರಿಯಾದ ರೀತಿಯಾಗಿ ನರದಲ್ಲಿ ರಕ್ತ ಸಂಚಾರ ಮತ್ತು ಆ ಒಂದು ವಿಷಯಗಳು ಸಂಚಾರ ಆಗ್ತಾ ಇರೋದಿಲ್ಲ. ಅಷ್ಟೇ ಯಾಕೆ, ಮಿದುಳಿಗೆ ವಿಷಯ ತಲುಪ್ತಾ ಇರೋದಿಲ್ಲ, ಅದು ಗಟ್ಟಿಯಾಗಿರುತ್ತೆ, ಶುಷ್ಕವಾಗಿರುತ್ತೆ, ಊದ್ಕೊಂಡಿರುತ್ತೆ. ಯಾವ ರೀತಿಯಾಗಿದ್ದಾಗ ಈಗ ಹೊರಗಡೆಯಿಂದ ಬರ್ತಕ್ಕಂಥ ಸಂಕಲ್ಪ, ಆಕಾಶ ತತ್ವದಲ್ಲಿ ಬರ್ತಕ್ಕಂಥ ಸಂಕಲ್ಪ ಆ ಮಿದುಳು ಸ್ವೀಕರಿಸೋದಿಲ್ಲ. ಈಗ ಯಾವುದೋ ಒಂದು ಟವರ್ ಇದೆ, ಆ ಟವರಲ್ಲಿ ಯಾವುದೂ ಎಲೆಕ್ಟ್ರಾನಿಕ್ ಪಾರ್ಟ್ಗಳು ಸರಿ ಇಲ್ಲ, ಏನೋ ಕಾರಣಕ್ಕೆ ಗಿರ್ಲಿಡ್ದಾವೆ, ತುಕ್ಕಿಡ್ದಿದ್ದಾವೆ, ಹಳೆದಾಗಿದೆ, ಏನೋ ಒಂದು ಒಡೆದೋಗಿದೆ, ಏನೋ ಒಂದು ಕಾರಣ ಆಗಿದೆ. ಆದರೆ ಸ್ಯಾಟಲೈಟ್ ಸರಿ ಇದೆ, ಅಂದರೆ ಆಕಾಶ ತತ್ವ ಚೆನ್ನಾಗಿದೆ, ಆದರೆ ಇಲ್ಲಿರ್ತಕ್ಕಂಥ ಟವರ್ ಸರಿ ಇಲ್ಲ. ಸ್ಯಾಟಲೈಟ್ ಚೆನ್ನಾಗಿದೆ, ಟವರ್ ಸರಿ ಇಲ್ಲ. ಈಗ ಟವರ್ಗೆ ಸಿಗ್ನಲ್ ಕೊಡ್ತಾನೆ ಇದೆ, ಆದರೆ ಟವರ್ ಸರಿ ಇಲ್ಲದಿರೋ ಕಾರಣ ಅದು ತಗೋತಾ ಇಲ್ಲ, ಸಿಗ್ನಲ್ ತಗೋತಾ ಇಲ್ಲ. ಇಲ್ಲಿ ಹೇಗೆ ಆ ಒಂದು ಈ ಫೋನ್ನ ಕೇಂದ್ರಗಳು ಕಾರ್ಯವನ್ನು ಮಾಡ್ತವೆ, ಫೋನ್ಗಳು ಹೇಗೆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಟವರ್ ಸ್ವೀಕರಿಸ್ತಾ ಇಲ್ಲ, ಅದು ಸ್ವೀಕರಿಸಿ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡುತ್ತೆ. ಆಗ ಮಾತ್ರ ನಿಮಗೆ ವಿಷಯಗಳು ಗೊತ್ತಾಗೋದು, ಮಾತನಾಡಲಿಕ್ಕಾಗೋದು, ಫೋನ್ ಕಾರ್ಯ ಮಾಡೋದು. ನೆಟ್ವರ್ಕೇ ಇಲ್ಲ ಅಂದರೆ ಏನು ಕಾರ್ಯ ಮಾಡಲಿಕ್ಕಾಗುತ್ತೆ? ಕಾರ್ಯ ಮಾಡಲಿಕ್ಕಾಗೋದಿಲ್ಲ. ಇರೋ ಫೋಟೋಗಳೇನಿರ್ತಾವೆ ಅವನ್ನ ನೋಡ್ತೀರಾ, ಇನ್ನೇನು ಅದರಲ್ಲಿ ಒಂದು ಸ್ಟೋರೇಜ್ ಇರುತ್ತೆ, ಅಷ್ಟು ಮಾತ್ರ ನೀವು ನೋಡಲಿಕ್ಕೆ ಸಾಧ್ಯ. ಹೊಸದಾಗಿ ಯಾವುದೇ ರೀತಿಗೆ ಹೊರ ಕನೆಕ್ಟಿವಿಟಿಯನ್ನು ನೀವು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಮಿದುಳು ಕೂಡ ಅಷ್ಟೇ, ಯಾವ ಟವರು ಗಿರ್ಲಿಡ್ದಿದೆ, ತುಕ್ಕಿಡ್ದಿದೆ, ಅಥವಾ ಹಾನಿಗೊಳಗಾಗಿದೆ, ಅದೇ ರೀತಿಯಾಗಿ ಮಿದುಳು ಕೂಡ ಆಗಿರುತ್ತೆ. ಹೊರಗಡೆಯಿಂದ ಸಾಕಷ್ಟು ವಿಷಯದಾರಿ ಅವಿರುದ್ಧವಾಗಿರ್ತವೆ, ಆದರೆ ಅದು ಸ್ವೀಕರಿಸೋದಿಲ್ಲ. ಈ ರೀತಿಯಾದಂಥ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆ ಗಟ್ಟಿತನ, ಶುಷ್ಕತೆ, ಯಾವ್ಯಾವ ರೋಗ ರುಜಿನ ಇರುತ್ತೆ ಅದೆಲ್ಲ ಕೂಡ ಹೋಗಬೇಕು. ಅದಕ್ಕೆ ನೀವು ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾವ ರೀತಿಯಾದಂಥ ಕೆಲಸ, 5 ತತ್ವದಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ದೇಹದಲ್ಲಿ ಶಿರಸ್ಸು ಎಂಬತಕ್ಕಂಥದ್ದೇನಿದೆ, ಇದು ಆಂಟಿನ ಇದ್ದ ಹಾಗೆ ಎಲ್ಲ ರೀತಿಯಾದಂಥ ನೆಟ್ವರ್ಕನ್ನು ಕ್ಯಾಚ್ ಮಾಡುತ್ತೆ. ಹಾಗಾಗಿ ಅಲ್ಲಿ ಎಲ್ಲ ಬಾಧೆಗಳಾಗಿರ್ತವೆ. ಆ ಕಾರಣದಿಂದ ಈ ಸಿಗ್ನಲನ್ನು ಸ್ವೀಕರಿಸ್ತಕ್ಕಂತಹ ಕೇಂದ್ರಗಳೇನಿರುತ್ತೆ ಅದು ಮುಚ್ಚೋಗಿರುತ್ತೆ. ಈಗ ಮೊದಲು ಒಂದು ಬೋಲ್ಡೆಡ್ ಅಂತ ಹೇಳಿದ್ನಲ್ಲ, ತಲೆ ಕೂದಲು ಉದುರೋಗಿ ಬಾಂಡ್ಲಿ ಆಗಿರುತ್ತೆ ಅಂತ ಕರೀತಾರಲ್ವ, ಆ ರೀತಿಯಾಗಿ ಒಂದು ರೀತಿಯಾಗಿ ಪ್ಲಾಸ್ಟ್ ಮಾಡಿದಂತೆ, ಗಾರೆಯಿಂದ ಪ್ಲಾಸ್ಟ್ ಮಾಡಿದಂತೆ ಆಗಿರುತ್ತೆ. ಆ ಒಂದು ಪ್ಲಾಸ್ಟಿಕ್ಕನ್ನೇ ಅಂಟಿಸಿದ ರೀತಿಯಾಗಿ ಆಗಿಬಿಟ್ಟಿರುತ್ತೆ. ಅಲ್ಲಿ ರಂಧ್ರಗಳು ಓಪನ್ ಇರೋದಿಲ್ಲ, ಆಗ ವಿಷಯಗಳು ಸಂಪರ್ಕ ಸಿಗೋದಿಲ್ಲ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಸೂಕ್ಷ್ಮ ತರಂಗಗಳು ಮಿದುಳನ್ನು ಪ್ರವೇಶಿಸುವಂತೆ ಮಾಡಬೇಕು.
ಈ ಸೂಕ್ಷ್ಮ ತರಂಗಗಳು ಮಿದುಳನ್ನು ಪ್ರವೇಶಿಸುವಂತೆ ಮಾಡೋದಾದರೂ ಹೇಗೆ? ಸರಳವಾದಂಥ ವಿಧಾನ. ನೀವು ದೇವಸ್ಥಾನಕ್ಕೆ ಹೋದರೆ ಕೈ ಮುಗೀತೀರಲ್ವಾ, ಅದೇ ರೀತಿಯಾಗಿ ಮನೆಗಳಲ್ಲೂ ಕೂತ್ಕೊಂಡು ನೀವು ಆಸನದಲ್ಲಾದರೂ ಕೂತ್ಕೋಬೋದು, ಅಥವಾ ಸುಖಾಸನದಲ್ಲಾದರೂ ಕೂತ್ಕೋಬೋದು, ಟಿ ವಿ ನೋಡ್ತಾನಾದರೂ ಕೂತ್ಕೋಬೋದು, ಹಾಗೇನಾದರೂ ನೀವು ಕೂತ್ಕೊಂಡು ಈ 5 ತತ್ವಗಳಿಂದ ಒಳಗೊಂಡಿರ್ತಕ್ಕಂತಹ ಈ ಬೆರಳುಗಳೇನಿದ್ದಾವೆ ಇವುಗಳನ್ನು ಸ್ವಲ್ಪ ಮಸಾಜ್ ಮಾಡಬೇಕು. ಏನು, ಆ ಕೈಯನ್ನು ರಬ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ನಂತರದಲ್ಲಿ ಆ ಮುದ್ರೆ ಏನು ನಮಸ್ಕಾರ ಮುದ್ರೆ ಇರುತ್ತಲ್ವಾ, ಆ ನಮಸ್ಕಾರ ಮುದ್ರೆಯನ್ನು ನೀವು ನಿಮ್ಮ ಈ ಎದೆ ಮಟ್ಟಕ್ಕೆ ಅಥವಾ ಕುತ್ತಿಗೆ ಮಟ್ಟಕ್ಕೆ ಇಟ್ಕೋಬೇಕು. ನಮಸ್ಕಾರ ಮುದ್ರೆ ಇದೇ ಸಿಂಪಲ್. ಇದನ್ನು ನೀವು ಹಿಡ್ಕೊಂಡ್ರೆ ಯಾವಾಗ ಆ ಎನರ್ಜಿ ಮೇಲ್ಗಡೆಯಿಂದ 5 ತತ್ವಗಳು ಈ ಬೆರಳನ್ನು ಪ್ರವೇಶವನ್ನು ಮಾಡ್ತವೆ, ಅಂಥ ಸಂದರ್ಭದಲ್ಲಿ ನಿಮ್ಮ ಮಿದುಳನ್ನು ಕ್ರಮಶಃ ಗಮನಿಸಿ. ಯಾವಾಗ ಮಿದುಳು ಬಾಧೆಗೊಳಗಾಗಿತ್ತು, ನೀವು ಕನಿಷ್ಠ ಈ ರೀತಿಯಾದಂಥ ಅಭ್ಯಾಸ ದಿನದಲ್ಲಿ ಒಂದು ಅರ್ಧ ಗಂಟೆನಾದ್ರೂ ಪ್ರತಿದಿನ ಒಂದು 3 ದಿನನಾದರೂ ಮಾಡಿ, ದಿನದಲ್ಲಿ ಒಂದು 3 ದಿನ ಈ ರೀತಿಯಾಗಿ ಅಭ್ಯಾಸ ಮಾಡಿದ ನಂತರ 4ನೇ ದಿನ ವೀಕ್ಷಿಸಿ, ಅಥವಾ 3ನೇ ದಿನದಲ್ಲಿ ಪ್ರಥಮ ದಿನದಿಂದನೇ ವೀಕ್ಷಿಸಿ. ಅದರಂಥ ಮೇಜರು ನಿಮಗೆ ಬದಲಾವಣೆಗಳೇನು ಕಂಡು ಬರೋದಿಲ್ಲ. ಯಾಕೆಂದರೆ ಅಷ್ಟೊಂದು ಮಟ್ಟಿಗೆ ಶಿಥಿಲ ಆಗಿರ್ತವೆ, ಡಲ್ ಆಗಿರುತ್ತೆ ಮಿದುಳು, ಬಾಧೆಗೊಳಗಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಅದು ಆಗಷ್ಟು ತಕ್ಷಣದಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ ಒಂದು 3 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 3 ಟೈಮ್, 4 ಟೈಮ್, 5 ಟೈಮ್ ಆದರೂ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಅರ್ಧ ಗಂಟೆ 1 ಗಂಟೆ ಗ್ಯಾಪ್ ಇರಲಿ. ಈ ರೀತಿಯಾಗಿ ಯಾವಾಗ ನಿಮ್ಮ ಈ ನಮಸ್ಕಾರ ಮುದ್ರೆಯನ್ನು ನೀವು ಹಾಕ್ಕೊಳ್ತೀರಾ, ಅದು ನೇರವಾಗಿರಬೇಕು. ನೀವು ಕೂರ್ತಕ್ಕಂಥದ್ದು ನೇರವಾಗಿರಿ. ಶರೀರದಲ್ಲಿ ಹಾಯಾಗಿಲ್ಲ, ಆರಾಮಾಗಿಲ್ಲ ಅಂದರೆ ನಿಮ್ಗೆ ಹೇಗೆ ಬೇಕೋ ಕೂತ್ಕೊಳ್ಳಿ. ಆದರೆ ಕೈ ಮುದ್ರೆ ಮಾತ್ರ ದೇವಸ್ಥಾನಕ್ಕೆ ಹೋದರೆ ಅಥವಾ ಪೂಜೆ ಮನೆಯಲ್ಲಿದ್ದರೆ ನೀವು ಹೇಗೆ ಕೈ ಮುಗಿತೀರ ಅದೇ ರೀತಿಯಾಗಿ ಕೈ ಮುಗಿತಕ್ಕಂಥ ಮುದ್ರೆಯಲ್ಲಿರಬೇಕು. 2 ಕೈಗಳನ್ನು ಜೋಡಿಸಿ ಕೈ ಮುಗಿದು ಮುದ್ರೆಯನ್ನು ಧಾರಣೆ ಮಾಡಿರಬೇಕು. ಆಗ ನೀವು ಕೈ ಮುಗಿದು ಯಾವಾಗ ಕೂತ್ಕೊಂಡಿರ್ತೀರ ಅಂಥ ಸಂದರ್ಭದಲ್ಲಿ ಗಮನಿಸಿ, ಅರ್ಧ ಗಂಟೆ ನಮ್ಗೆ ನಿರಂತರ ಕೂರ್ಲಿಕ್ಕಾಗೋದಿಲ್ಲ. ಅಷ್ಟೇ ನಿಮಿಷಗಳು ಅಭ್ಯಾಸ ಮಾಡಿ, ಮತ್ತೆ ಕೈ ಬಿಡಿ, ಮತ್ತೆ ಜೋಡಿಸಿ. ಇದೇ ರೀತಿಯಾಗಿ ನಿರಂತರ ನೀವು ಅಭ್ಯಾಸ ಮಾಡಿಕೊಂಡು 3 ದಿನಗಳ ನಂತರದಲ್ಲಿ ನೀವು ಕಣ್ಮುಚ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡು ಏನು ಮಾಡಿದ್ರು ಕೈ ನಮಸ್ಕಾರ ಮುದ್ರೆಯನ್ನು ಹಾಕ್ಕೊಂಡು ನಿಮ್ಮ ಮಿದುಳನ್ನು ಗಮನಿಸಬೇಕು. ನಂತರದಲ್ಲಿ ಅಲ್ಲಿ ಹಾಯಾಗಿ ಇರ್ತಕ್ಕಂಥದ್ದು ಅಥವಾ ಗಟ್ಟಿತನ ಹೋಗಿರ್ತಕ್ಕಂಥದ್ದು, ಮಿದುಳಿನಲ್ಲಿ ಸಮಸ್ಯೆಗಳು ಅಥವಾ ನರಗಳು ಊದೋದು ಅಥವಾ ಬೇರೆ ನಾನು ಏನೇನು ಕಾರಣಗಳನ್ನು ಹೇಳಿದೆ ವಿಡಿಯೋದಲ್ಲಿ ಪ್ರಥಮದಲ್ಲಿ ಮಧ್ಯದಲ್ಲಿ, ಅಂತಹ ಸಮಸ್ಯೆಗಳು ಹಂತ ಹಂತವಾಗಿ ನಿವಾರಣೆ ಆಗ್ತವೆ. ಕಣ್ಣುಗಳನ್ನು ದೃಷ್ಟಿ ಚೆನ್ನಾಗೋದು, ಕಿವಿ ಶ್ರವಣ ಶಕ್ತಿ ಚೆನ್ನಾಗೋದು, ಹಲ್ಲುಗಳಲ್ಲಿ ಒಸಡುಗಳಲ್ಲಿ ನಾಲಿಗೆಯಲ್ಲಿ ಬಾಧೆಗಳಿದ್ದರೆ ಅವುಗಳ ಕೂಡ ನಿವಾರಣೆ ಆಗ್ತಕ್ಕಂಥದ್ದು, ಮೂಗಿನಲ್ಲಿ ಶ್ವಾಸಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು, ಕುತ್ತಿಗೆಯಲ್ಲಿ ಧ್ವನಿ ಪೆಟ್ಟಿಗೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಹಂತ ಹಂತವಾಗಿ ಕಂಡುಬರುತ್ತೆ. ಇದನ್ನು ನಿರಂತರ ನೀವು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಿವರೆಗೆ ನಿಮಗೆ ಆರಾಮದಾಯಕ ಸ್ಥಿತಿ ಲಭ್ಯ ಆಗೋದಿಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಆರಾಮ ಆದರೂ ಕೂಡ ದಿನದಲ್ಲಿ ಒಂದು ಅರ್ಧ ಗಂಟೆನಾದರೂ ಕೂಡ ಈ ಅಭ್ಯಾಸವನ್ನು ತಾವು ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಹಾನಿ ಇಲ್ಲ. ಕುಂಡಲಿ ಶಕ್ತಿ ಜಾಗೃತಿ ಆಗ್ತಕ್ಕಂಥದ್ದು ಇರೋದಿಲ್ಲ, ಆದರೆ ಸಕಾರಾತ್ಮಕ ರಿಸಲ್ಟ್ ಇರುತ್ತೆ. ಮಿದುಳಿನ ಬಂಧನಗಳೆಲ್ಲ ಕಳಿಸ್ತವೆ, ಬಂಧನಗಳು ನಷ್ಟ ಆಗ್ತವೆ, ಬಾಧೆಗಳು ನಷ್ಟ ಆಗ್ತವೆ, ರೋಗಗಳು ನಷ್ಟ ಆಗ್ತವೆ, ಸಕಾರಾತ್ಮಕ ಸ್ಥಿತಿ ಲಭ್ಯ ಆಗುತ್ತೆ, ಬುದ್ಧಿ ಚೆನ್ನಾಗಾಗುತ್ತೆ, ಬುದ್ಧಿ ಚುರುಕಾಗುತ್ತೆ, ಅಜ್ಞಾನವಂತರಾಗ್ತಕ್ಕಂಥದ್ದಿರುತ್ತೆ, ಕ್ರಿಯಾಶೀಲವಾಗಿ ಕಾರ್ಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಲವು ರೀತಿಯಾದಂಥ ಅನುಕೂಲಗಳು ಕೂಡ ಲಭ್ಯ ಇದೆ. ಮಿದುಳು ಚೆನ್ನಾಗಿದ್ದರೆ ಏನಾಗಬೇಕು ಅಲ್ವಾ, ಇಡೀ ದೇಹವನ್ನು ನಡೆಸುತ್ತೆ. ಹಾಗಾಗಿ ಮಿದುಳಿನ ಕ್ಷೇತ್ರವನ್ನು ಸಕಾರಾತ್ಮಕಗೊಳಿಸಿ ರೋಗ ರುಜಿನಗಳಿಂದ ಮುಕ್ತರಾಗಿ ಮತ್ತು ಸಕಾರಾತ್ಮಕ ಜೀವನಕ್ಕೆ ಆಚರಣೆಯನ್ನು ಮಾಡಿ, ಅವಶ್ಯವಾಗಿ ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡಿ, ಭಕ್ತಿ ಆಚರಣೆಯನ್ನು ಮಾಡಿ, ಸಾಧ್ಯವಾದರೆ ಜಪತಪಾದಿಗಳನ್ನು ಮಾಡಿ, ನಿಷ್ಠೆಯಿಂದ ನಿಮ್ಮ ಇಷ್ಟದೈವವನ್ನು, ಮನೆದೇವವನ್ನು, ಕುಲದೈವವನ್ನು ನೆನೆಸ್ತಕ್ಕಂಥದ್ದು, ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮನೆದೇವರ ಹೆಸರಲ್ಲಿ ಒಂದು ದೀಪವನ್ನು ಪ್ರತಿದಿನ ಒಂದು ದೀಪವನ್ನು ಬೆಳಗ್ತಕ್ಕಂಥ ಆಚರಣೆಯನ್ನು ಮಾಡಿ ಮತ್ತು ದೋಷಗಳ ಸಮಸ್ಯೆಗಳ ನಿವಾರಣೆಗಳ ಆತ್ಮಗಳ ಸಮಸ್ಯೆ ನಿವಾರಣೆಗೆ ಪ್ರಾರ್ಥನೆಯನ್ನು ಮಾಡಿ ಈ ಮುದ್ರಾಭ್ಯಾಸವನ್ನು ಕೂಡ ಅವಶ್ಯವಾಗಿ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.